ಡಾಕ್ಟರ್, ಈಗ ಗಂಡು ಹೆಣ್ಣು ಒಂದಾಗೋ ಟೈಮಲ್ಲಿ ಯಾವ್ಯಾವ ಮಿಸ್ಟೇಕ್ಸ್ ಇಂದ ಗರ್ಭಧಾರಣೆ ಮಾಡಕ್ಕೆ ಸಮಸ್ಯೆ ಆಗುತ್ತೆ? ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡೋ ಟೈಮ್ನಲ್ಲಿ ತುಂಬಾ ಜಾಸ್ತಿ ಮಿತ್ಸ್ ಇದೆ. ಕಾಲ್ ಮೇಲೆ ಎತ್ಕೊಂಡೇ ಮಲ್ಕೋಬೇಕು ಅದಾದ್ಮೇಲೆ ಅಂತ. ಅಂಡ್ ಒಂದೇ ಸೆಕ್ಷುವಲ್ ಪೊಸಿಷನ್ ನಲ್ಲಿ ಅವರಿಬ್ರು ಹಸ್ಬೆಂಡ್ ವೈಫ್ ಸೇರಿದ್ರೆ ದೆನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಸ್ಪರ್ಮ್ ಕೌಂಟ್ ಆಗ್ಲಿ, ಸ್ಪರ್ಮ್ ಕ್ವಾಲಿಟಿ ಆಗ್ಲಿ, ಮೆನ್ನಲ್ಲಿ ಯಾಕೆ ಇಷ್ಟು ಇನ್ಫರ್ಟಿಲಿಟಿ ಇಶ್ಯೂಸ್ ಬರ್ತಿದೆ? ತುಂಬಾ ಜಾಸ್ತಿ ಸ್ಮೋಕಿಂಗ್, ಆಲ್ಕೋಹಾಲ್, ಇದು ಅನ್ನೆಸೆಸರಿ ಸ್ಟೀರಾಯ್ಡ್ಸ್ ತಗೊಳ್ಳೋದು. ಒಂದು ಸಿವಿಯರ್ ಹೇರ್ ಫಾಲ್ ಇಶ್ಯೂಸ್ ಆಗುತ್ತೆ, ಪಿಂಪಲ್ಸ್ ಜಾಸ್ತಿ ಆಗುತ್ತೆ, ಸ್ಪರ್ಮ್ ಕೌಂಟ್ ಕಮ್ಮಿ ಆಗ್ತದೆ ಎವ್ರಿ 3 ತಿಂಗಳಿಗೊಮ್ಮೆ. ಸೊ ಇದು ಅದನ್ನ ಎಫೆಕ್ಟ್ ಮಾಡುತ್ತೆ. ಸೊ ಪ್ರೊಡಕ್ಷನ್ ಸ್ಟಾಪ್ ಆಗಿಬಿಡುತ್ತೆ. ಡಾಕ್ಟರ್, ಈಗ ಗಂಡು ಹೆಣ್ಣು ಒಂದಾಗೋ ಟೈಮಲ್ಲಿ, ಅಂದ್ರೆ ಫಿಸಿಕಲ್ ಇಟ್ಕೊಳ್ಳೋಂಥ ಟೈಮಲ್ಲಿ ಯಾವ್ಯಾವ ಮಿಸ್ಟೇಕ್ಸ್ ಇಂದ ಈಗ ಗರ್ಭಧಾರಣೆ ಮಾಡಕ್ಕೆ ಸಮಸ್ಯೆ ಆಗುತ್ತೆ? ಅವ್ರು ಮೇನ್ ಮಾಡ್ತಕ್ಕಂಥ ಮಿಸ್ಟೇಕ್ಸ್ ಏನು? ಸೊ ನಾರ್ಮಲಿ ಅವು ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡೋ ಟೈಮಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡೋ ಟೈಮ್ನಲ್ಲಿ ತುಂಬಾ ಜಾಸ್ತಿ ಮಿತ್ಸ್ ಇದೆ. ಈ ತರ ನೀವು ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿದ್ದಾದ್ಮೇಲೆ ಇಷ್ಟು ಮೂವೀಸ್ನಲ್ಲಿನೋ ಸ್ವಲ್ಪ ಮೂವೀಸ್ನಲ್ಲಿ ತೋರಿಸ್ತಾ ಇರ್ತಾರೆ, ಕಾಲ್ ಮೇಲೆ ಎತ್ಕೊಂಡೇ ಮಲ್ಕೋಬೇಕು ಅದಾದ್ಮೇಲೆ ಅಂತ. ಆ ಥರ ಏನೂ ಇಲ್ಲ, ನೀವು ಎತ್ತಬಾರ್ದು ಅಂತ. ಇದೆಲ್ಲ ಮಿತ್ಸ್. ಅಂಡ್ ಒಂದೇ ಸೆಕ್ಷುವಲ್ ಪೊಸಿಷನ್ ನಲ್ಲಿ ಅವರಿಬ್ರು ಹಸ್ಬೆಂಡ್ ವೈಫ್ ಸೇರಿದ್ರೆ ದೆನ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತನೂ ಏನೂ ಇರಲ್ಲ. ಅದೆಲ್ಲ ಏನೂ ಇರಲ್ಲ. ನಾರ್ಮಲ್ ಆಗಿ ನೀವು ಹೆಲ್ದಿ ಇಂಟರ್ಕೋರ್ಸ್ ಮಾಡಿಸ್ಕೊಂಡಿದ್ರೆ ಒಳ್ಳೇದು. ಡೈಲಿ ಇಂಟರ್ಕೋರ್ಸ್ ಮಾಡಿದ್ರೆ ಚಾನ್ಸಸ್ ಹೆಚ್ಚಾಗುತ್ತಾ ಅಂತನೂ ಏನೂ ಇಲ್ಲ. ಫಾರ್ ವುಮೆನ್ ಫರ್ಟೈಲ್ ವಿಂಡೋ ಅಂತ ಇರುತ್ತೆ. ಇವತ್ತು ಬ್ಲೀಡಿಂಗ್ ಸ್ಟಾರ್ಟ್ ಆಯ್ತು, ಪೀರಿಯಡ್ ಇದೆ ಅಂದ್ರೆ ಅದು ಫಸ್ಟ್ ಡೇ. ಆ ತರ ಕೌಂಟ್ ಮಾಡ್ಕೊಂತ ಹೋಗಿದ್ರೆ, ಪೀರಿಯಡ್ ರೆಗ್ಯುಲರ್ ಇದ್ರೆ ಅವಾಗ ಫಸ್ಟ್ ಡೇ ಇಂದ ಕೌಂಟ್ ಮಾಡ್ಕೊಂತ ಹೋಗಿದ್ರೆ 10 ಇಂದ 12 ದಿನ, 10th to 18th ಡೇ ಮಧ್ಯದಲ್ಲಿ ಅವರು ಆಲ್ಟರ್ನೇಟ್ ಡೇಸ್ ಆರ್ ಒನ್ಸ್ ಇನ್ 3 days ಇಂಟರ್ಕೋರ್ಸ್ ಮಾಡ್ಕೊಂಡಿದ್ರೆ ಅವಾಗ ಅವ್ರಿಗೆ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದು ಫರ್ಟೈಲ್ ವಿಂಡೋ ಅಂತ ಕರಿತೀವಿ. ಸೊ ಈ ಟೈಮ್ನಲ್ಲಿ ಅವರು ನ್ಯಾಚುರಲ್ ಆಗಿ ಟ್ರೈ ಮಾಡಿದ್ರೆ ಅವ್ರಿಗೆ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿನೂ ಹೆಚ್ಚಿರುತ್ತೆ. ಈಗ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡುವಂತ ಟೈಮಲ್ಲೇ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಏನಾದರೂ ಫೋರ್ಸ್ಫುಲಿ ನಡೀತಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಹೆಂಡತಿಗೆ ಇಷ್ಟ ಇಲ್ಲ, ಗಂಡ ಏನೋ ಫಿಸಿಕಲ್ ಮಾಡ್ತಾನೆ, ಅಥವಾ ಗಂಡಂಗೆ ಇಷ್ಟ ಇಲ್ಲ, ಹೆಂಡತಿಗೋಸ್ಕರ ಏನೋ ಮಾಡಿರ್ತಾನೆ. ಇಂಥ ಟೈಮಲ್ಲೂ ಕೂಡ ವೆನ್ ನಿಮ್ಮ ಮೆಂಟಲ್ ಫ್ರೇಮ್ ಸರಿ ಇಲ್ಲ ಅಂತಂದ್ರೂ ಕೂಡ ಅಲ್ಲಿ ಡೈರೆಕ್ಟ್ ರಿಸಲ್ಟ್ ಅಂದ್ರೆ ಇಲ್ಲೇನ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದಟ್ ಅಥವಾ ಹೇಗದು? ನಾರ್ಮಲಿ ಏನಾಗುತ್ತೆ, ಫರ್ಟೈಲ್ ವಿಂಡೋ ಇದೆ ನಿಮ್ದು, ಈ ಟೈಮ್ನಲ್ಲಿ ನೀವು ಟ್ರೈ ಮಾಡ್ರಿ ಅಂತ ಹೇಳಿದ ತಕ್ಷಣ ಅವ್ರಿಗೆ ತುಂಬಾ ಜಾಸ್ತಿ ಆಂಗ್ಸೈಟಿ ಬಂದ್ಬಿಡುತ್ತೆ. ಸೊ ಇಂಥದ್ ಕೇಸಸ್ನೂ ಇದೆ ವೆರಿನ್ ಹಸ್ಬೆಂಡಿಗೆ ಈಗ ನೀವು ನ್ಯಾಚುರಲ್ ಟ್ರೈ ಮಾಡಬೇಕು ಅಂದ ತಕ್ಷಣ ಅದು ಇಂಟರ್ಕೋರ್ಸ್ ಇಶ್ಯೂಸ್ ಬರ್ಬೋದು. ಅಂದ್ರೆ ಎರೆಕ್ಷನ್ ಪ್ರಾಬ್ಲಮ್ಸ್, ಈ ತರ ಎಲ್ಲ ಇಶ್ಯೂಸ್ ಬರ್ಬೋದು. ಅವಾಗ ಏನಾಗುತ್ತೆ, ಅವ್ರು ಆ ಟೈಮ್ನಲ್ಲಿ ಭೇಟಿ ಆಗ್ಲಿಕ್ಕೆ ಆಗಲ್ಲ, ಅವರು ನ್ಯಾಚುರಲ್ ಆಗಿ ಟ್ರೈ ಮಾಡಕ್ ಆಗಲ್ಲ. ಸೊ ಅವರು ಆ ಪೀರಿಯಡ್ ಟೈಮ್ಗೆ ಮಿಸ್ ಆಗ್ಬಿಡ್ತಾರೆ. ಸೊ ಆ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಆ ತಿಂಗಳಿನಲ್ಲಿ ಇರಲ್ಲ. ಸೊ ಈ ತರನು ಆಗ್ಬೋದು. ಆರ್ ಸಮ್ಟೈಮ್ಸ್ ಏನಾಗುತ್ತೆ, ಅವ್ರಿಗೆ ಇದು ಟೈಮಿಂಗ್ ಇಲ್ಲ, ಅವರು ತುಂಬಾ ವರ್ಕ್ ಸ್ಟ್ರೆಸ್ ಇಂದ ಇರಲಿ, ಆಲ್ಕೋಹಾಲ್ ಇನ್ಫ್ಲೂಯೆನ್ಸ್ ಇಂದ ಇರಲಿ, ಇಲ್ಲ ಬೇರೆ ಅದರಿಂದನೂ ಇವರಿಗೆ ಸೇರ್ಲಿಕ್ಕೆ ಪ್ರಾಬ್ಲಮ್ಸ್ ಆಗ್ಬೋದು, ಇಂಟರ್ಕೋರ್ಸ್ ಇಶ್ಯೂಸ್ನೂ ಆಗ್ಬೋದು. ಅಂಡ್ ಇದಕ್ಕೆ ಮುಂಚೆ ನಾವು ಡಿಸ್ಕಸ್ ಮಾಡಿರ್ತಾರ, ವೈಫ್ಗೆ ತುಂಬಾ ಪೇನ್ ಇರುತ್ತೆ. ಆ ಪೇನ್ ಇಂಟರ್ಕೋರ್ಸ್ ಇಂದ ಪೇನ್ ಆಗ್ತಾ ಇದೆಯಾ, ಇಲ್ಲ ಅವರಿಗೆ ಮೆಡಿಕಲ್ ಕಂಡೀಷನ್ ಇದೆ ಅದಕ್ಕೋಸ್ಕರ ಅವ್ರಿಗೆ ಪೇನ್ ಆಗ್ತಾ ಇದೆಯಾ, ಇಲ್ಲ ಇನ್ಫೆಕ್ಷನ್ಸ್ ಇದೆ ಅದರಿಂದ ಆಗ್ತಾ ಇದೆ ಏನಂತನೂ ನಾವು ಸ್ವಲ್ಪ ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಓಕೆ, ಈಗ ಮದುವೆ ಆಗಿ ಇಂಟರ್ಕೋರ್ಸ್ ಮಾಡುವಂಥ ಟೈಮಲ್ಲಿ ಮದುವೆ ಆಗಿದ್ದು ಒಂದು ಹೆಣ್ಣಿಗೆ ಪೇಯ್ನ್ ಆಗ್ತಿದೆ ಅಂದರೆ ಗಂಡನ ಕಡೆಯಿಂದ ಕೆಲವೊಂದ್ಸರಿ ಅದನ್ನು ಓಪನ್ ಅಪ್ ಆಗಿ ಮಾತಾಡ್ತಾರೆ, ಕೆಲವೊಂದ್ಸರಿ ಹೇಳ್ಕೊಳ್ಳಲ್ಲ, ಸೈಲೆಂಟ್ ಆಗಿರ್ತಾರೆ. ಈಗ ಅವರು ಹೇಗೆ, ಈಗ ಫಾರ್ ಎಕ್ಸಾಂಪಲ್ ಈಗ ವೃಕ್ಷ ಸೆಂಟರ್ ಕರ್ಕೊಂಡ್ಬರ್ಬೇಕಂದ್ರೆ ಈಗ ಗಂಡಂಗೆ ಹೇಗೆ ಕನ್ವಿನ್ಸ್ ಮಾಡ್ಬೇಕಾಕೆ, ಅಥವಾ ಯಾರ ಹತ್ರ ಆದ್ರೂ ಮಾತಾಡ್ಬೇಕಾ? ಐ ಫೀಲ್ ಓಪನ್ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಪ್ರಾಬ್ಲಮ್ ಇದೆ ಅಂದ ತಕ್ಷಣ ನೀವು ಡೆಫಿನೆಟ್ಲಿ ನೀವು ಕಮ್ಯುನಿಕೇಟ್ ಮಾಡಬೇಕು. ನಿಮ್ಮ ಪೇರೆಂಟ್ ಜೊತೆ ಇರಲಿ, ನಿಮ್ಮ ಪಾರ್ಟ್ನರ್ ಜೊತೆ ಇರಲಿ, ಫ್ರೆಂಡ್ ಜೊತೆ ಇರಲಿ. ಅಲ್ಲ, ಮೋಸ್ಟ್ ಆಫ್ ದ ಕೇಸಸ್ ಏನಾಗುತ್ತೆ ಅಂದ್ರೆ ಮನೇಲಿ ಗಂಡ ಹೆಂಡತಿ ಅವರಿಬ್ರು ಕೆಲವೊಂದ್ಸರಿ ಅವರಿಬ್ರೇ ಸರಿಯಾಗಿ ಮಾತಾಡ್ಕೊಳಲ್ಲ. ಇನ್ ಫ್ಯಾಮಿಲಿ ಮೆಂಬರ್ಸ್ಗಂತೂ ಹೇಳಕ್ಕೆ ಆಗಲ್ಲ. ಫ್ರೆಂಡ್ಸ್ ಹತ್ರ ತುಂಬಾ ಕಮ್ಮಿ, ಅಂತ ಬೆಸ್ಟ್ ಫ್ರೆಂಡ್ಸ್ ಹತ್ರ ಮಾತ್ರ ತುಂಬಾ ಓಪನ್ ಅಪ್ ಆಗೋದು. ಹೌದು. ಸೊ ಈಗ ನಮ್ ಕಡೆ ಇಲ್ಲ, ನನ್ ಆಕ್ಚುಲಿ ಹೇಳ್ಬೇಕು, ಸುಮಾರು ಸೆಂಟರ್ಸ್ ಕಡೆ ಈಗ ವಿಡಿಯೋ ಕನ್ಸಲ್ಟೇಷನ್ ಅನ್ನೋದು ಇದೆ, ಟೆಲಿಕನ್ಸಲ್ಟೇಷನ್ ಅನ್ನೋದು ಅವೈಲಬಲ್ ಇದೆ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸ್ ನಲ್ಲಿ. ಸೊ ಅವ್ರು ಒಂದ್ಸಲ ಟೆಲಿಕನ್ಸಲ್ಟೇಷನ್ ಅವ್ರು ಬರಕ್ಕಾಗಲ್ಲ ಅಂದ್ರೂ ನೀವು ಒಂದ್ಸಲ ಡಾಕ್ಟರ್ ಒಪಿನಿಯನ್ ತಗೊಳ್ಳಿ.
ಅವರು ನಿಮ್ಮ ಸಿಂಪ್ಟಮ್ಸ್ ಪ್ರಕಾರ ಅದು ಆಕ್ಚುಲಿ ಮೆಡಿಕಲ್ ಅಟೆನ್ಷನ್ ಏನಾದ್ರು ನಾವು ಕೊಡಬೇಕಾ, ನಿಮಗೆ ಹೋಗಿ ನೀವು ಚೆಕಪ್ ಮಾಡಿಸ್ಕೊಳ್ಳಿ ಅಂತ ನಾವು ಹೇಳ್ಬೇಕಾ, ಇಲ್ಲಮ್ಮ ಇದು ನಾರ್ಮಲ್ ಈ ಥರ ಇರುತ್ತೆ ಅದು ಇದು ಅಂತ ನಿಮ್ಗೆ ಏನೇನು ಡೌಟ್ಸ್ ಇರುತ್ತೆ ಅದು ನೀವು ಡೈರೆಕ್ಟ್ ಆಗಿ ಎಕ್ಸ್ಪರ್ಟ್ ಜೊತೆನೆ ಮಾತಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಎಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ನೀವು ಹೇಳಿದ ಥರ ಆ ಇನ್ಹಿಬಿಷನ್ಸ್ ಅನ್ನೋದು ಇರುತ್ತೆ. ತುಂಬ ಒಬ್ರೊಬ್ರು ಒಂದೊಂದು ಹೇಳ್ತಾರೆ, ಇವ್ ಮಾತಾಡಿದ್ರು ಅವ್ರ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ, ಆಕ್ಚುಲ್ ಪ್ರಾಬ್ಲಮ್ ಬೇರೆ ಇರುತ್ತೆ. ಸೊ ತುಂಬ ಕನ್ಫ್ಯೂಷನ್ ಆಗಿ ಇರ್ಬಿರುತ್ತೆ. ಸೊ ಡೆಫಿನೆಟ್ಲಿ ಅವರು ವಿಡಿಯೋ ಕನ್ಸಲ್ಟೇಷನ್ ಇಲ್ಲ ಟೆಲಿಕನ್ಸಲ್ಟೇಷನ್ ತೊಗೊಂಡ್ಬಿಟ್ಟು ಡಾಕ್ಟರ್ ಜೊತೆ ಮಾತಾಡಿದ್ರೆ ಇಟ್ ವಿಲ್ ಗಿವ್ ಅ ಕ್ಲಾರಿಟಿ ಅವ್ರಿಗೂ ಡಾಕ್ಟರ್ಗೂ ಏನು ಹೇಳಬೇಕು ಏನಂತ ಗೊತ್ತಾಗ್ಬಿಡುತ್ತೆ. ಈಗ ಗಂಡಸರಲ್ಲಾಗ್ಬೋದು ಅಥವಾ ಟೀನೇಜ್ ಹುಡುಗರಲ್ಲೇ ಆಗ್ಬೋದು, ಇತ್ತೀಚೆಗೆಲ್ಲ ಈ ಸ್ಪರ್ಮ್ ಕೌಂಟ್ ಆಗಲಿ ಸ್ಪರ್ಮ್ ಕ್ವಾಲಿಟಿ ಆಗಲಿ ಇದೆಲ್ಲ ಆಕ್ಚುಲಿ ಹಿಂದಿನ ತರ ಇಲ್ಲ. ನೀವೊಂದು 10-20 years ಎಲ್ಲ ಹಿಂದೆ ಹೋದ್ರೆ ಈಗ ಇತ್ತೀಚೆಗೆ ಯಾಕೆ ಈ ಸ್ಪರ್ಮ್ ಕೌಂಟ್ ವಿಚಾರವಾಗಿ ತುಂಬಾ ಮಾತಾಡ್ತಾರೆ, ಮೆನ್ನಲ್ಲಿ ಯಾಕೆ ಇಷ್ಟು ಇನ್ಫರ್ಟಿಲಿಟಿ ಇಶ್ಯೂಸ್ ಬರ್ತಿದೆ? ಕರೆಕ್ಟ್. ಈ ಕಾಲನಲ್ಲಿ ನೀವು ನೋಡಿದ್ರೆ ತುಂಬಾ ಜಾಸ್ತಿ ಮೇಲ್ ಇಶ್ಯೂಸ್ ಇದೆ. ಅದೇ ನಾವು 10 ವರ್ಷ ಹಿಂದೆ ನೋಡಿದರೆ ಅಷ್ಟು ಜಾಸ್ತಿ ಮೇಲ್ ಫರ್ಟಿಲಿಟಿ ಇಶ್ಯೂಸ್ ಇದ್ರಿಲ್ಲ. ಯಾಕೆ ಅಂದರೆ ನಿಮ್ಮದು ಲೈಫ್ ಸ್ಟೈಲ್ ಚೇಂಜಸ್ ಎಷ್ಟು ಆಗ್ತಾ ಇದೆ. ನೀವು ಈಗ ಅರ್ಬನ್ ಸಿಟೀಸ್ನಲ್ಲಿ ನೋಡಿದರೆ, ಬೆಂಗಳೂರು ಥರ ನೋಡಿದರೆ, ಅರ್ಬನ್ ಏರಿಯಾಸ್ನಲ್ಲಿ ತುಂಬ ಜಾಸ್ತಿ ಸ್ಮೋಕಿಂಗ್, ಆಲ್ಕೋಹಾಲ್, ಸಿಡೆಂಟ್ರಿ ಲೈಫ್ ಸ್ಟೈಲ್. ಅಂದರೆ ಅವರು ಡೆಸ್ಕ್ ಜಾಬೇ ಇದೆ ಅವ್ರದ್ದು, ಅವ್ರು ಎಕ್ಸಸೈಸ್ ಮಾಡೋದೇ ತುಂಬ ಕಡಿಮೆ. ಇಲ್ಲ ಅಂದರೆ ಜಿಮ್ಗೆ ಹೋಗ್ಬಿಟ್ಟು ಓವರ್ ಎಕ್ಸಸೈಸಸ್, ಇದು ಅನ್ನೆಸೆಸರಿ ಸ್ಟೀರಾಯ್ಡ್ಸ್ ತಗೊಳ್ಳೋದು, ಪ್ರೋಟೀನ್ಸ್ ಇಲ್ಲೆಲ್ಲ ಮಿಕ್ಸ್ಡ್ ಆಗಿ ಅನ್ಹೆಲ್ದಿ ಮಿಕ್ಸಸ್ನ ತಗೊಳ್ಳೋದು ಫುಡ್. ಆ್ಯಂಡ್ ಹಿಂದಿನ ಕಾಲ ನಾವು ಇಷ್ಟು ಔಟ್ಸೈಡ್ ಫುಡ್ ಏನೂ ತಿಂದಿಲ್ಲ. ಈಗ ನೋಡಿದ್ರೆ ನೀವು ಇದು ಸ್ವಿಗ್ಗಿ, ಝೊಮ್ಯಾಟೊ ಈ ಥರ ಎಲ್ಲ ಆ್ಯಪ್ಸ್ ಇದೆ, ಈಸ್ ಆಫ್ ಆಕ್ಸೆಸ್ ಎಷ್ಟು ಕಾಮನ್ ಆಗಿದೆ. ನಾವು ಏನಾದ್ರು ಹಬ್ಬ ಇದೆ ಇಲ್ಲ ಅಂದರೆ ಬರ್ಡೇ ಸೆಲೆಬ್ರೇಷನ್ ಇದೆ ಅಂದರೆ ಅವಾಗ ಮಾತ್ರ ನಾವು ಸ್ವೀಟ್ ಏನಿದೆ ಇವತ್ತು ಏನು ತಿಂತಾ ಇದೀವಿ ನಾವು ಅಂತ ಬರೀ 1-2 ಸ್ವೀಟ್ಸ್ಗೆ ನಾವು ಎಷ್ಟು ಗೆಟ್ ಸೋ ಎಕ್ಸೈಟೆಡ್ ಅಲ್ವಾ. ಈಗ ನೋಡ್ರಿ ನೀವು ಸ್ವೀಟ್ ತಿನ್ಸ್ತಾ ಇದೆ ಅಂದ ತಕ್ಷಣ ನಾವು ಆರ್ಡರ್ ಮಾಡ್ಬೋದು, ಇಲ್ಲ ಮನೆಯಲ್ಲಿ ಬಂದ್ಬಿಡುತ್ತೆ. ಇಷ್ಟೆಲ್ಲ ಓವರ್ ಅಬ್ಯೂಸ್ ಆಫ್ ಅನ್ನೆಸೆಸರಿ ಥಿಂಗ್ಸ್, ರಿಫೈನ್ಡ್ ಶುಗರ್ಸ್, ಪ್ರೊಸೆಸ್ಡ್ ಫುಡ್, ಇಷ್ಟೆಲ್ಲ ಈಸಿ ಆಕ್ಸೆಸ್ ಆಗಿಬಿಟ್ಟಿದೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಲೀಡಿಂಗ್ ಟು ಫರ್ಟಿಲಿಟಿ ಡಿಕ್ಲೈನ್ ಇಬ್ರುನಲ್ಲಿ. ಮೆನ್ ಆರ್ ಆಲ್ಸೋ ನಾಟ್ ಸ್ಪೇರ್ಡ್. ಸೊ ಡೆಫಿನೆಟ್ಲಿ ಇದೆಲ್ಲ ಎಫೆಕ್ಟ್ ಬಂದ್ಬಿಟ್ಟು ನಿಮ್ಮದು ಸ್ಪರ್ಮ್ ಕ್ವಾಲಿಟಿ, ಸ್ಪರ್ಮ್ ಕೌಂಟ್, ಮೊಟಿಲಿಟಿ ಇದೆಲ್ಲ ಕಡಿಮೆ ಆಗ್ತಾ ಇದೆ. ಮತ್ತೆ ಡಾಕ್ಟರ್, ಈಗ ಜಿಮ್ಗೆ ಹೋಗಿ 6 ಪ್ಯಾಕ್ ಮಾಡ್ಕೊಂಡು ಬಾಡಿ ಎಲ್ಲ ಫುಲ್ ಫಿಟ್ ಆಗಿ ಇಟ್ಕೊಂಡು ದೊಡ್ಡ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ತೋರಿಸ್ಕೊಂಡ್ರಲ್ಲ, ಫುಲ್ ಬಾಡಿ ಇಟ್ಕೊಂಡ್ರು ಜಿಮ್ಮಿಗೆ ಹೋಗಿ ಫುಲ್ ಪ್ಯಾಕಿಕ್ ಅಂತೆಲ್ಲ ತೋರಿಸ್ಕೊಳ್ಳೋದು ಮೆಜಾರಿಟಿ ತುಂಬಾ ಕೇಸಸ್ ಅಲ್ಲಿ ಒಂದು ಸಿವಿಯರ್ ಹೇರ್ ಫಾಲ್ ಇಶ್ಯೂಸ್ ಆಗತ್ತೆ, ಪಿಂಪಲ್ಸ್ ಜಾಸ್ತಿ ಆಗತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಸ್ಪರ್ಮ್ ಕೌಂಟ್ ಕಮ್ಮಿ ಆಗ್ತಿದೆ ಜಿಮ್ಸ್ ಅಲ್ಲಿ. ಇದು ಇಸ್ ಇಟ್ ಬಿಕಾಸ್ ಅವ್ರು ತಗೊಳ್ಳೋ ಪ್ರೋಟೀನ್ ಪೌಡರ್ ಇಂದನಾ, ಅಥವಾ ಈಗ ಅವರೇ ಡಾಕ್ಟರ್ಸ್ ತರ ಕೆಲವೊಂದು ಜಿಮ್ಸ್ ಅಲ್ಲಿ ಟೆಸ್ಟೋಸ್ಟೆರಾನ್ ಜಾಸ್ತಿ ಮಾಡಕ್ಕೆ ಕೆಲವು ಗ್ರೋತ್ ಹಾರ್ಮೋನ್ಸ್ ತಗೊಳ್ಳೋದು ಅಥವಾ ಸ್ಟೆನೆಜಾಲ್ ಸಮಥಿಂಗ್ ಏನೇನೋ ಆ ತರದೆಲ್ಲ ಇದೆಲ್ಲ ನಡೀತಿದೆ. ಈಗ ಯಾಕೆ ಡಾಕ್ಟರ್ ಈ ಜಿಮ್ಮಿಗೆ ಹೋಗೋರ್ಗೆಲ್ಲ ಮಕ್ಕಳಾಗೋ ಮೇನ್ ಆಕ್ಚುಲಿ ಏನ್ ಸಮಸ್ಯೆ? ನಾವು ಫಸ್ಟ್ ಮಾತಾಡಿದ್ವಿ ಸಡನ್ ವೇಟ್ ಲಾಸ್. ನೀವು ಜಿಮ್ಗೆ ಹೋಗ್ತಾ ಇದ್ದೀರಿ ಅಂದರೆ ಸಡನ್ ಆಗಿ ವೇಟ್ ಲಾಸ್ ಆಗಿದ್ರು ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಎರಡನೇದು ಇದೆಲ್ಲ ಓವರ್ ಅಬ್ಯೂಸ್ ಆಫ್ ಟೆಸ್ಟೋಸ್ಟೆರಾನ್ ಮೆಡಿಕೇಶನ್ಸ್, ಇಂಜೆಕ್ಷನ್ಸ್ ಇರಲಿ ಸ್ಟೀರಾಯ್ಡ್ ಮೆಡಿಕೇಶನ್ಸ್ ಇದೆಲ್ಲ ತಗೊಂಡಿದ್ರೆ ಅದರಿಂದನೂ ಹಾರ್ಮೋನ್ ಪ್ರೊಡಕ್ಷನ್ ಅಂದರೆ ಸ್ಪರ್ಮ್ಸ್ ಉತ್ಪತ್ತಿ ಆಗೋದು ಒಂದು ಫ್ಯಾಕ್ಟ್ರಿ ಥರ. ಎವ್ರಿ 3 ತಿಂಗಳಿಗೊಮ್ಮೆ ಹೊಸ ಸ್ಪರ್ಮ್ ಉತ್ಪತ್ತಿ ಜನರೇಟ್ ಆಗ್ತಾ ಇರುತ್ತೆ. ಎವ್ರಿ 3 ತಿಂಗಳಿಗೊಂದು 3 ತಿಂಗಳಿಗೊಮ್ಮೆ ಹೊಸ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಇದು ಅದನ್ನ ಎಫೆಕ್ಟ್ ಮಾಡುತ್ತೆ. ಸೊ ಪ್ರೊಡಕ್ಷನ್ನೇ ಸ್ಟಾಪ್ ಆಗಿಬಿಡುತ್ತೆ. ಸೊ ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಆಗಿಬಿಟ್ಟು ಈ ಅನ್ನೆಸೆಸರಿ ಸ್ಟೀರಾಯ್ಡ್ಸ್ ಇದೆಲ್ಲ ಇಂದ ಅವರಿಗೆ ಸ್ಪರ್ಮ್ ಪ್ರೊಡಕ್ಷನ್ ಆಗಲ್ಲ. ಮೂರನೇದು ಅವ್ರದ್ದು ಪ್ರೋಟೀನ್ ಪೌಡರ್ ಆಲ್ ದೀಸ್ ಪ್ರೋಟೀನ್ ಪೌಡರ್ಸ್ ಅದೆಲ್ಲ ಅನ್ಹೆಲ್ದಿ ಯೂಸ್ ಆಫ್ ಇದೆಲ್ಲ ಸ್ಟೀರಾಯ್ಡ್ಸ್, ಅನ್ಹೆಲ್ದಿ ಯೂಸ್ ಆಫ್ ಪ್ರೋಟೀನ್ ಮಿಕ್ಸಸ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಆಲ್ಸೋ ಇದೆಲ್ಲನೂ ಎಫೆಕ್ಟ್ ಆಗಿಬಿಡುತ್ತೆ. ನಾಲ್ಕನೇದು ಇದು ಜಿಮ್ಗೆ ಹೋಗೋರು ಎಲ್ಲರೂ ದೇ ಯೂಸ್ ಫ್ರೀ ಸಾನಾಸ್, ಫ್ರೀ ಸ್ಟೀಮ್ ಬಾತ್ಸ್ ಅಂತ ಇರುತ್ತೆ. ಸ್ಟೀಮ್ ಅನ್ನೆಸೆಸರಿ ಸಾನಾಸ್ ಅಂಡ್ ಆಲ್ ತುಂಬ ಹೀಟ್ ಎಕ್ಸ್ಪೋಜರ್ ಆಲ್ಸೋ ವಿಲ್ ಡಿಕ್ರೀಸ್ ದ ಸ್ಪರ್ಮ್ ಕೌಂಟ್ ಪ್ರೊಡಕ್ಷನ್. ಓಕೆ. ಟೆಸ್ಟಸ್ ಅನ್ನೋದು ಬೀಜ ಅನ್ನೋದು ಎಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೋ ಸ್ಕ್ರೋಟಲ್ ಸ್ಯಾಕ್ಸ್ ಆರ್ ಔಟ್ಸೈಡ್ ದ ಬಾಡಿ. ಕರೆಕ್ಟ್.
ನಮ್ದು ದೇಹದ ಟೆಂಪ್ರೇಚರ್ ಇಷ್ಟಿದೆ 37 ಡಿಗ್ರೀಸ್ ಫಾರ್ ಎಕ್ಸಾಂಪಲ್ ಇದೆ ಅಂದ್ರೆ ಅದರದ್ದು ಟೆಂಪ್ರೇಚರ್ 2 ಡಿಗ್ರಿ ಕಡಿಮೆನೇ ಇರುತ್ತೆ. ಸೊ ತುಂಬಾ ಟೈಟ್ ಕ್ಲೋತ್ಸ್ ಹಾಕೊಂಡಿದ್ರೆ ಇಲ್ಲ ತುಂಬಾ ಹೀಟ್ ಎಕ್ಸ್ಪೋಜರ್ ಮಾಡ್ಕೊಂಡಿದ್ರೆ, ಲ್ಯಾಪ್ಟಾಪ್ಸ್ ಲ್ಯಾಪ್ ಮೇಲೆನೆ ಇಟ್ಕೊಂಡು ಕೆಲಸ ಮಾಡೋದು ತುಂಬಾ ಹೀಟ್ ಎಕ್ಸ್ಪೋಜರ್ನು ಆಗುತ್ತೆ ಅದರಿಂದನು. ಅಂದ್ರೆ ಟೆಸ್ಟಿಕಲ್ಸ್ ಆ ಪೋರ್ಷನ್ ಗೆ ಹೀಟ್ ಹೌದು. ತಾಗಬಾರ್ದು. ಹೀಟ್ ತುಂಬಾ ಜಾಸ್ತಿ ಈಗ ಇದು ಅದೇ ಕಮಿಂಗ್ ಬ್ಯಾಕ್ ಟು ದಟ್ ಹಾಟ್ ಸಾನಾಸ್, ತುಂಬಾ ಹಾಟ್ ವಾಟರ್ ಬಾತ್ಸ್, ಸ್ಟೀಮ್ ಬಾತ್ಸ್ ಇದೆಲ್ಲ ಇಂದನು ಟೆಸ್ಟಿಕಲ್ಸ್ ಮೇಲೆ ಎಲ್ಲ ಹೀಟ್ ಎಕ್ಸ್ಪೋಜರ್ ಜಾಸ್ತಿ ಆಗಿ ಸ್ಪರ್ಮ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ನೀವು ನೋಡಿದ್ರೆ ತುಂಬಾ ಜಾಸ್ತಿ ಜಿಮ್ ಮಾಡಿ ತುಂಬಾ ಜಾಸ್ತಿ ಇದೆಲ್ಲ ಮಾಡೋರಿಗೆ ಡೆಫಿನೆಟ್ಲಿ ಸ್ವಲ್ಪ ಎಫೆಕ್ಟ್ ಇರುತ್ತೆ ಕಂಪೇರ್ಡ್ ಟು ಸಮ್ಮನ್ ಹೂ ಇಸ್ ನಾಟ್ ಅಷ್ಟು ಜಾಸ್ತಿ ಮಾಡ್ತಾ ಇಲ್ಲ ಅನ್ನೋರಿಗೆ. ಈಗ ರಾತ್ರಿ ಹೊತ್ತು ನಗ್ನವಾಗಿ ಮಲ್ಗೋದ್ರಿಂದ, ನ್ಯೂಡ್ ಆಗಿ ಮಲ್ಗೋದ್ರಿಂದ, ಅಥವಾ ಹಳೆ ಕಾಲದೆಲ್ಲ ಪಂಚೆಗಳು ಕೊಡ್ತಿದ್ರು ಅದು. So- ಅದು ಎಲ್ಲ ನಿಮ್ಗೆ ಏರ್ ಸರ್ಕ್ಯುಲೇಷನ್ ಬೆಟರ್ ಇರುತ್ತೆ, ಟೆಂಪರೇಚರ್ ರೆಗ್ಯುಲೇಷನ್ ಸ್ವಲ್ಪ ಬೆಟರ್ ಇರುತ್ತೆ. ಸೊ ಟೈಟ್ ಕ್ಲೋತ್ಸ್, ಟೈಟ್ ಇನ್ನರ್ ವೇರ್ಸ್ ಅದೆಲ್ಲ ಹಾಕೋಬಾರದು. ಲೂಸ್ ಫಿಟ್ಟಿಂಗ್ ಕಾಟನ್ ಕ್ಲೋತ್ಸ್ ಹಾಕೊಂಡಿದ್ರೆ ನಿಮ್ಗೂ ಇನ್ನೂ ಒಳ್ಳೇದು. ಅಂಡ್ ಒಂದ್ ಮಾತು ಹೇಳ್ತಾರೆ, ವೈದ್ಯೋ ನಾರಾಯಣ ಹರಿಹಿ ಅಂತ. ಡಾಕ್ಟರ್ಸ್ ದೇವ್ರ ಸಮಾನ ಅಂತ. ನೀವು ಎಷ್ಟೋ ಜನ ಪಾಪ ಕನ್ಸ್ಕೊಂಡಿರ್ತಕ್ಕಂಥ ಕಪಲ್ಸ್ಗೆ ಇನ್ನೇನು ಮಕ್ಕಳೇ ಆಗಲ್ಲ ಅನ್ಕೊಂಡವರಿಗೆಲ್ಲ ಈ ಕ್ಲಿನಿಕ್ಗೆ ಬಂದವರಿಗಂತವರಿಗೆ ತುಂಬಾ ಜನಕ್ಕೆ ಒಂದು ಹೊಸ ಲೈಫ್ನ ಶುರು ಮಾಡಿಕೊಟ್ರಿ. ಎಷ್ಟೊಳ್ಳೆ ಬ್ಲೆಸ್ಸಿಂಗ್ ಸಿಕ್ಕಿರತ್ತಲ್ಲ ನಿಮಗೆ. ಹೌದು, ಫರ್ಟಿಲಿಟಿ ಇಸ್ ಅ ವೆರಿ 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 ಡಿವೈನ್ ಫೀಲ್ಡ್. ಇಲ್ಲಿ ನಾವು ಹೇಳಿದ ಥರ ಈ ಪ್ರಾಬ್ಲಮ್ ಇದೆ, ಈ ಸರ್ಜರಿ ಮಾಡಿದ ತಕ್ಷಣ ಆಯಿತು ಡಾಕ್ಟರ್ ಥ್ಯಾಂಕ್ ಯು ನೀವು ಮಾಡಿದ್ರಿ ಎಷ್ಟು ಚೆನ್ನಾಗಾಗಿದೆ ಅಂತ ನಾರ್ಮಲಿ ಬೇರೆ ಫೀಲ್ಡ್ಸ್ನಲ್ಲಿ ಇರುತ್ತೆ. ಫರ್ಟಿಲಿಟಿನಲ್ಲಿ ಆ ಥರ ಇಲ್ಲ. ನೀವು ಎಷ್ಟು ಮಾಡಿದ್ರೂ ಸಮ್ಟೈಮ್ಸ್ ನಿಮ್ಮ ಕೈನಲ್ಲಿ 100% ಆಗುತ್ತೆ ಅಂತ ನೀವು ಹೇಳಕ್ ಬರಲ್ಲ. ಸೊ ಈ ಥರ ಅದು ಆಗುವಾಗ ಅವ್ರಿಗೆ ಎಷ್ಟು ಖುಷಿ ಇರುತ್ತೆ ಅಷ್ಟೇ ನಮಗೂ ಇರುತ್ತೆ ಅಲ್ವಾ? ನೀವು ಒಂದ್ ಲೈಫ್ ಅದು. ಹೌದು. ಅಂಡ್ ನಾವು ನೋಡಿದ್ದು ಫಸ್ಟ್ ಅವರು ಬರುವಾಗ ಎಷ್ಟು ಆಂಕ್ಷಿಯಸ್ ಆಗಿ ಬರ್ತಾರೆ, ಅವರು ಎಷ್ಟೊಂದು ಹೋಪ್ಸ್ ಇಟ್ಕೊಂಡು ಬರ್ತಾರೆ. ಅದು ಆಗಿದ ತಕ್ಷಣ ಅದು ನ್ಯಾಚುರಲ್ ಆಗಿ ಆಗಿದ್ದು ಅವರಿಗೆ ಕಡಿಮೆ ಖುಷಿ ಇರುತ್ತೆ, ಇವ್ರಿಗೆ ಜಾಸ್ತಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇದು ಡಿಫ್ರೆಂಟ್ ಫೀಲಿಂಗ್, ವೆರಿ ವೆರಿ ಡಿವೈನ್, ವೆರಿ ನೈಸ್ ಫೀಲಿಂಗ್. ಅಂಡ್ ಅವ್ರು ಒಂದ್ ಜನ್ಮ ಪೂರ್ತಿ ನಿಮ್ಮನ್ನ ನಕ್ಕ ಇಟ್ಕೋತಾರೆ ಅಲ್ವಾ? ಅದು ಗೊತ್ತಿಲ್ಲ, ಬಟ್ ನಮ್ಗಿರುತ್ತೆ ಅದು. ಎಷ್ಟೊಂದು ಜನ ನಾವು ಎಲ್ಲಾರ್ದು ಮಾಲ್ಗೆ ಹೋಗಿದ್ರು, ದೇವಸ್ಥಾನಕ್ಕೆ ಹೋಗಿದ್ರು, ಎಷ್ಟೊಂದು ಜನ ಬಂದ್ಬಿಟ್ಟು ಭೇಟಿಯಾಗಿ ಡಾಕ್ಟರ್ ನೆಮ್ಕೆ ಇದೆಯಾ, ನಾವು ಬಂದಿದ್ವಿ ಈ ಥರ, ಇದು ಮಗು ಅಂತ ತೋರಿಸಿದ್ರೆ ಅದು ಅನ್ಎಕ್ಸ್ಪ್ಲೇನಬಲ್ ಫೀಲಿಂಗ್. ಅದು ಆ ಸಂತೋಷನೇ ಬೇರೆ. Nice.